ಸಮಾಜದ ಸ್ವಾಸ್ಥ್ಯವನ್ನು, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದ್ರ ಜೊತೆಗೆ ನೊಂದವರಿಗೆ ನೆರವಾಗ್ತಕ್ಕಂಥ ಮನೋಬಲವನ್ನು ಹೊಂದಿರತಕ್ಕಂಥ ಶ್ರೀ ರವಿ ಡಿ ಚನ್ನಣ್ಣನವರು ತಮ್ಮ ನುಡಿಗಳನ್ನು ಹಂಚಿಕೊಳ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಜಗದ ಇತಿಹಾಸ ಲೇಖಕನ ಕಲ್ಪನೆ, ವಾಸ್ತವಿಕತೆ, ಕೆಲ ಸತ್ಯ, ಉಪಮೇಯ, ಅಲಂಕಾರ, ಅಂದಿನ ಪ್ರಭುತ್ವದ ಆಧಾರದ ಮೇಲೆ ಬರೆಯಲ್ಪಡುತ್ತದೆ. ಈ ಇತಿಹಾಸದಲ್ಲಿ ನಿಜವಾಗಿಯೂ ಕೂಡ ಜ್ಞಾನ, ಶ್ರಮ, ಸತ್ಯದ ಆಧಾರದ ಮೇಲೆ ಇರುವ ನಾಯಕನಿಗಿಂತ ಹಲವಾರು ಬಾರಿ ಭಾವನಾತ್ಮಕ ಅಥವಾ ಆಯಾ ಕಾಲಕ್ಕೆ ಜಗತ್ತನ್ನು ಅತ್ಯಂತ ಪ್ರಭಾವಗೊಳಿಸಿದ ಅಂಶಗಳನ್ನೊಳಗೊಂಡ ಕೆಲ ವ್ಯಕ್ತಿಗಳು ಅಗತ್ಯಕ್ಕಿಂತ ಹೆಚ್ಚು ಪ್ರಾಶಸ್ತ್ಯಕ್ಕೆ ಬರ್ತಾರೆ, ಪ್ರಾಮುಖ್ಯತೆಯನ್ನು ಪಡೀತಾರೆ. ನಿಜವಾಗಿಯೂ ಕೂಡ ಮನುಷ್ಯತ್ವಕ್ಕೆ, ಮನುಕುಲಕ್ಕೆ, ಜಗವನ್ನೇ ಒಂದು ಕುಟುಂಬ ಎಂದು ಪರಿಗಣಿಸಿ ಶ್ರಮಿಸಿ ದುಡಿದ ನಿಜ ನಾಯಕರೆಲ್ಲ ಕೆಲ ಬಾರಿ ಒಂದೇ ಒಂದು ವರ್ಗಕ್ಕೆ ಸೀಮಿತರಾಗಿಬಿಡ್ತಾರೆ. ಆ ಎಲ್ಲ ಇಂತಹ ವಿರೋಧಾಭಾಸ, ಪ್ರತಿಕೂಲ ಸನ್ನಿವೇಶ, ಸಂದಿಗ್ಧತೆ, ಹಿಂಸೆ ಇದೆಲ್ಲವನ್ನೂ ಮೀರಿ ನೊಂದ ವರ್ಗ, ಒಂದೇ ವರ್ಗ ಅಲ್ಲ, ನೊಂದ ವರ್ಗಕ್ಕೆಲ್ಲ ಸ್ಫೂರ್ತಿಯಾಗಿ ನಿಲ್ಲಬಲ್ಲ ಜಗದ ಇಂದಿನ ಈ ಶತಮಾನದ, ಮುಂಬರುವ ಕೆಲ ಶತಮಾನಗಳಿಗೂ ಕೂಡ ಮಾದರಿಯಾಗಿ ಉಳಿಯುವ ಏಕೈಕ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬರು. ಹಾಗಿದ್ರೆ ಅವರ ಇತಿಹಾಸ, ಅವರ ಓದು, ಅವರ ಬರಹ, ಅವರ ಸಂದೇಶವನ್ನು ಓದಿದ ನಾವೆಲ್ಲ ಅವರ ಆಶಯದಂತೆ ಬದುಕುವುದಾದರೆ ಅವರ ಕನಸುಗಳೇನಿತ್ತು, ಆಶೋತ್ತರಗಳೇನಿತ್ತು ಅವೆಲ್ಲವನ್ನು ತಿಳಿದು ಅದರ ಬಗ್ಗೆ ಕಳಕಳಿಯನ್ನು ನಾವು ಹೊಂದಿದ್ದರೆ ಸ್ವಲ್ಪ ಮಟ್ಟಿನ ಗಟ್ಟಿತನ ನಮ್ಮ ನಿತ್ಯ ಬದುಕಿನಲ್ಲಿ ಬೇಕಾಗುತ್ತೆ. ಬಹುದೊಡ್ಡ ಹೋರಾಟವನ್ನು ಮಾಡುವ ಅವಶ್ಯಕತೆ ಇದೆಯಾ? ಅಥವಾ ಇಂದಿಗೂ ಕೂಡ ಯಾವ ವ್ಯವಸ್ಥೆ, ಯಾವ ಅನಿಷ್ಟತೆ, ಯಾವ ಅಮಾನವೀಯತೆಯ ವಿರುದ್ಧ ಜಗದ ನಾಯಕರೆಲ್ಲ ಹೋರಾಟ ಮಾಡಿದರೋ ಅದಿಂದೂ ಕೂಡ ಇದ್ದಾಗ್ಯೂ ಕೂಡ ಮುಂದುವರಿಯುತ್ತಿದೆ, ಹೆಚ್ಚುತ್ತಿದೆ, ರೂಪಾಂತರಗೊಳ್ಳುತ್ತಿದೆ. ಸನ್ನಿವೇಶ, ಸ್ಥಳ, ರೂಪ, ಆ ಚರ್ಯ ಬದಲಾಗಿರಬಹುದು, ಆದರೆ ಆ ವ್ಯವಸ್ಥೆ ಮತ್ತು ಅವಸ್ಥೆ, ಶೋಷಣೆ ಹಾಗೇ ಮುಂದುವರಿಯುತ್ತಿದ್ದರೆ ನಾವು ಮಾಡಬೇಕಾದದ್ದೇನು ಎನ್ನುವುದು ಪ್ರಜ್ಞಾವಂತ, ಅಕ್ಷರ ಕಲಿತ, ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ಬದುಕುತ್ತಿರುವ ಅಥವಾ ಮನುಷ್ಯತ್ವದ ತತ್ವದ ಅಡಿ ಮನುಷ್ಯತ್ವದಲ್ಲಿ ನಂಬಿಕೆ ಇರುವ ವ್ಯಕ್ತಿ ವಿಚಾರಿಸಬೇಕಾದ ಅಂಶಗಳು. ನಾನು ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ನನ್ನ ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ, ಪ್ರೌಢ, ಪದವಿ ಮಾಡಬೇಕಾದ್ರೆ ನನ್ನನ್ನು ಚಿಂತಾಕ್ರಾಂತನನ್ನಾಗಿಗೊಳಿಸಿದ್ದು ಅಥವಾ ಆಲೋಚನೆ ಮಾಡುವಂತೆ ಮಾಡಿದ್ದು ಬಾಬಾ ಸಾಹೇಬರ ದೂರದೃಷ್ಟಿ, ಅವರ ಸ್ಪಷ್ಟ, ನಿಷ್ಕಲ್ಮಶ, ಅತ್ಯಂತ ಪ್ರಖರ ವ್ಯಕ್ತಿತ್ವ. ಅದರಲ್ಲಿಯೂ ಕೂಡ ಭಾಳ ಒಂದು ಹಾಡಿ, ಕಪ್ಪತ್ತು ಗುಡ್ಡದ ಹತ್ತಿರ ಒಂದು ಸಣ್ಣ ಹಳ್ಳಿ ನಮ್ಮದು, ಕೆಲೂರಂತ, ಗದಗ ಜಿಲ್ಲೆ, ಮುಂಡ್ರಿಗಿ ತಾಲೂಕು. ನನ್ನ ತಂದೆ ಊರು. ಮೂಲ ಹಾಗೆ ನೋಡಿದರೆ ಬೇರೆ ಬೇರೆ ಊರು ಹೇಳ್ತಾರೆ. ನನಗೆ ನೆನಪಿರೋದು ನಮ್ಮ ತಾತ ರಂಗಪ್ಪ ಹುಟ್ಟಿದ್ದು ಬೇರೆ ಯಾವುದೋ ಒಂದು ಜಿಲ್ಲೆ, ನನ್ನ ತಂದೆ ಹುಟ್ಟಿದ್ದು ಕುಂದಗೋಳ, ಧಾರವಾಡ ಜಿಲ್ಲೆ ಕುಂದಗೋಳ.
ತದನಂತರ ಸ್ಥಳಾಂತರಗೊಂಡು ನಾನು ಹುಟ್ಟಿದ್ದು ಗದಗ ಜಿಲ್ಲೆಯ ನೀಲಗುಂದ. ಅಲ್ಲಿ ಒಂದು ಕೇರಿಯಲ್ಲಿ ನಮ್ಮ ಆಯಾ ಭಾಷೆ, ಬಣ್ಣ, ಅವರ ಹುಟ್ಟಿನಿಂದಾಗಿ ಕೆಲ ಓಣಿಗಳು ರೂಪುಗೊಂಡಿರುತ್ತೆ. ಅದರಲ್ಲಿ ಬೆಳೆದು ನಮ್ಮ ದೇವರನ್ನು ಪೂಜಿಸಿ, ನಮ್ಮ ಶಾಲೆಯಲ್ಲಿ ಓದಿದ ಅಕ್ಷರ ಸಮಾಜದಲ್ಲಿದ್ದಾಗಲೆಲ್ಲ ನಾನು ವಿಚಾರ ಮಾಡ್ತಿದ್ದೆ. ನನಗೇನೋ ಪಾಠ ನೋಡಿದರೆ ಹೀಗೆ ಮಾಡ್ತಾರೆ, ಹೊರಗಡೆ ಯಾಕೆ ಹೀಗಿದೆ, ಇದೇನೋ ಒಂದು ಪಾಠ ಹೀಗೆ ಹೇಳಿದ್ರು ಇವತ್ತು ಸಮಾಜ ವಿಜ್ಞಾನದಲ್ಲಿ, ಇತಿಹಾಸದಲ್ಲಿ, ಕನ್ನಡ ಪದ್ಯದಲ್ಲಿ ಕುವೆಂಪುನ ಕವನ ಹೇಳಿದರು, ಅಥವಾ ಇದ್ಯಾಕೆ ಹೀಗಿಲ್ಲ, ಇದ್ಯಾಕೆ ಇನ್ನೂ ಹೀಗೆ ಇದೆ. ಇದು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಶಿಕ್ಷಣ, ಸಂಘಟನೆ, ಹೋರಾಟ ಅಂತಕ್ಕಂಥ ಈ 3 ಆಯುಧಗಳ ಬಗ್ಗೆ ನನ್ನ ಬದುಕಿನಲ್ಲಿ ಅಳವಡನೆ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡೋ ಪ್ರತಿ ವ್ಯಕ್ತಿಗೂ ಕೂಡ ಆಹಾರ ಇಲ್ಲ, ಹಾಗೆ ಬಂದಿದ್ದೀವಿ ಹಾಗೆ ಹೋಗಬೇಕು ಅಂದ್ಕೊಂಡ್ರೆ ಬಹುಶಃ ಅದು ಅಷ್ಟೊಂದು ತಲೆ ಕೆಡಿಸ್ಲಿಕ್ಕಿಲ್ವೇನೋ. ಪ್ರಜ್ಞೆ ಎನ್ನುವುದು, ಜಾಗೃತ ಅವಸ್ಥೆ ಎನ್ನುವುದು, ಪಡೆದ ಶಿಕ್ಷಣ ಎನ್ನುವುದು ನಮ್ಮನ್ನು ಇತಿಮಿತಿಯಿಂದ ಪಾರು ಮಾಡಬೇಕು ಅಂತ ಭಾರತೀಯ ಸನಾತನ ತತ್ವ ಹೇಳುತ್ತೆ. ಸಾ ವಿದ್ಯಾ ಯಾ ವಿಮುಕ್ತಯೇ. ಎಜುಕೇಷನ್ ಈಸ್ ಅ ರೆಫ್ಯೂಸ್ ಇನ್ ಅಡ್ವರ್ಸಿಟಿ ಆ್ಯಂಡ್ ಆರ್ನಾಮೆಂಟ್ ಇನ್ ಪ್ರಾಸ್ಪ್ಯಾರಿಟಿ. ನಾನು ಪಡೆದ ಶಿಕ್ಷಣ ನನ್ನ ಕಷ್ಟ ಕಾಲಕ್ಕೆ ಅಥವಾ ನನ್ನ ಎಲ್ಲ ಇತಿಮಿತಿಗಳಿಂದ ಪಾರು ಮಾಡಬೇಕು, ಉಳ್ಳ ಕಾಲಕ್ಕೆ ನನ್ನ ಮಾತು, ಕೃತಿ, ಜೀವನದ ಹಾದಿಯ ಮೂಲಕ ಆಭರಣದಂತೆ ಶೋಭಿಸಬೇಕು ಅಂತ. ಹಾಗಿದ್ರೆ ಈ ಶಿಕ್ಷಣ ನಾನು ಪಡೆದದ್ದೇನು ಬದಲಾವಣೆ ತರುತ್ತೆ ಎನ್ನುವ ಆಲೋಚನೆಗೆ ನಮಗೆ ಪ್ರೇರೇಪಿಸಿದ್ದು, ಪ್ರೇರೇಪಣೆ ಅಲ್ಲ ಪ್ರಚೋದಿಸಿದ್ದು ಬಾಬಾ ಸಾಹೇಬರ ಬದುಕು, ಬರಹ. ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಿದ್ದೀರಾ, ಒಳ್ಳೆಯ ರಿಸೋರ್ಸ್ ಪರ್ಸನ್ಗಳನ್ನು ಕರೆಸಿದ್ದೀರಾ. ಯಾಕೆ ಅಂದರೆ ನಮ್ಮ ಜನ ದಿಕ್ಸೂಚಿಗಾಗಿ, ಒಬ್ಬ ನಾಯಕನಿಗಾಗಿ ಕಾಯ್ತಾರೆ. ಪ್ರತಿನಿತ್ಯ ಕೂಲಿ ನಾಲಿ ಮಾಡಿ ಹೊಟ್ಟೆ ತುಂಬಿಕೊಳ್ಳೋ ಜನರಿಗೆ ಆಲೋಚಿಸುವ ಅವಕಾಶಗಳಿಲ್ಲ. ಅಭಿವ್ಯಕ್ತಿ ಮಾಡ್ತಕ್ಕಂಥ ವೇದಿಕೆಗಳು ಪ್ರತಿನಿತ್ಯ ಸಾಮಾನ್ಯ ಜನನಿಗೆ ದೊರೆಯುವುದಿಲ್ಲ. ಆ ಸಾಮಾನ್ಯ ಮನುಷ್ಯ ಸಮಾಜದ ಬಗ್ಗೆ ಕಳಕಳಿ ಹೊಂದಿದ ಒಬ್ಬ ವ್ಯಕ್ತಿಯಲ್ಲಿ ತನ್ನ ಆಲೋಚನೆಗಳನ್ನು ಕಾಣ್ತಾನೆ, ತನ್ನ ಆಶೋತ್ತರಗಳನ್ನು ಕಾಣ್ತಾನೆ, ತನ್ನ ಕನಸನ್ನು ಅವನ ಮಾತಿನ ಮೂಲಕ ಕಾಣ್ತಾನೆ. ಹಾಗಾಗಿ ಅವರೆಲ್ಲ ಒಬ್ಬ ನಾಯಕ ಕರೆ ಕೊಟ್ಟಾಗ ಮನೆ ಮಠ ಬಿಟ್ಟು ಬೀದಿಗೆ ಬರ್ತಾರೆ, ಎಲ್ಲ ತ್ಯಾಗಕ್ಕೂ ಸಿದ್ಧರಾಗ್ತಾರೆ. ಯಾಕೆ ಅಂತಂದರೆ ಅಕ್ಷರ ಮುಟ್ಟದ, ಜಾಗೃತಿ ಮುಟ್ಟದ ಗುಡಿಸಲುಗಳು ನಮ್ಮಲ್ಲಿ ಇನ್ನೂ ಬಹಳಷ್ಟಿದೆ. ತಮ್ಮ ಹಕ್ಕಿಗಾಗಿ ಬಹಳಷ್ಟು ಶ್ರಮ, ತನು, ಮನ, ಧನ ಎಲ್ಲವನ್ನೂ ಕಳೆದುಕೊಳ್ಳುವ ಹಲವಾರು ಜನ ಇಂದು ಇದ್ದಾರೆ. ಹಾಗಾಗಿ ಅಂಥವರ ಧ್ವನಿಯಾಗಿ ನಿಲ್ತಕ್ಕಂಥ ವ್ಯಕ್ತಿಗಳು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ರಿಸೋರ್ಸ್ ಪರ್ಸನ್ಸ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣತೆಯನ್ನು ತಂದಿದ್ದಾರೆ. ದೂರದರ್ಶನ ಬಳಗದ ಸರ್ವರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಇನ್ನೊಂದು ಸಾರಿ ಕೋರಿ ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ.